ಅತ್ಯುದ್ರಿಕ್ತ ವಿದೋಷ ಅದೇ ಸ್ವರೂಪ. ಅತ್ಯುದ್ರಿಕ್ತ ವಿದೋಷ ಗಾರೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲಸ ಸಾರಾತ್ಮ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಸ್ಮಹೇ. ಎಷ್ಟನೇದೀಗ? ಹಾ, ನಿನ್ನೆ ಆಗಿತ್ತಲ್ಲ. ಇನ್ನೇನಾಯ್ತೀಗ? ಎಂದೂ ಕೂಡ ದೇವರನ್ನ ತಿಳಿಲೇಬೇಕು. ಎಕ್ಸಾಂಪಲ್ ನಲ್ಲಿ ಇನ್ನೊಂದು ಎಕ್ಸಾಂಪಲ್ ಬಂತೀಗ. ಇತಿ ಪಿತ್ರೋಪದಿಷ್ಟ ಸನ್ ಪುತ್ರ ಪಪ್ರಚ್ಛತಂ ಪುನಃ ಚೇತನಾನಾಂ ಅಭಿಜ್ಞಾನಂ ಕಥಮಿತ್ಯೇವ ಚಿಂತಯನ್ ತಂ ಪ್ರತ್ಯಾಹ ಯಥಾ ದೃಶ್ಯ ಯಥಾ ಇಲ್ಲಾಯ್ತು ನದ್ಯಶ್ಚೇತನಶ್ಚ ಸಮುದ್ರಗಾಹ ಸಂವಾರಿ ನೈವ ಜಾನಂತಿ ಪ್ರಜಾಸ್ತದ್ವತ್ ಪ್ರಜಾಲಯ. ದೇವರನ್ನ ನಾವು ತಿಳ್ಕೊಂಡಿಲ್ಲ, ತಿಳ್ಕೊಳ್ಬೇಕು. ಅದು ನದಿ ಮಧ್ಯೆ ಇದೆ, ಆ ನೀರು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಲ್ಲ, ಹಾಗೆ ದೇವರನ್ನ ತಿಳ್ಕೊಳುತ್ತೆ. ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ, ದೇವರ ಸ್ವರೂಪನೂ ಗೊತ್ತಿಲ್ಲ. ಗೊತ್ತಾಗ್ಬೇಕಾದ್ರೆ ತಿಳ್ಕೊಳ್ಬೇಕು. ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ಮುಂದಿನ ಪ್ರಶ್ನೆ, ಹೇಗೆ ತಿಳ್ಕೊಬೇಕು? ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ಯ ಯೋ ಮೂಲೆ, ಅದಾಗಿತ್ತು. ಮೂಲದಲ್ಲಿ ಹೊಡೆದ್ರು ರಸ ಬರುತ್ತೆ, ಮೇಲೆ ಹೊಡೆದ್ರು ರಸ ಬರುತ್ತೆ, ಇನ್ನು ಬದುಕಿದೆ ಅಂತ ಅರ್ಥ. ಬರದೆ ಹೋದ್ರೆ ಒಣಗಿದೆ, ಅಲ್ಲಿ ಜೀವ ಇಲ್ಲ ಅಂತ ಅರ್ಥ. ಒಣ ಕಟ್ಟಿಗೆನ ಯಾಕೆ ಸುಡ್ತಾರೆ ಅಂದ್ರೆ ಜೀವ ಇಲ್ಲ ಅಲ್ಲಿ. ಹಸಿ ಕಟ್ಟಿಗೆ ಯಾಕೆ ಸುಡೋದಿಲ್ಲ ಅಂದ್ರೆ ಜೀವ ಪಾಪ ಜಾಸ್ತಿ ಬರುತ್ತೆ. ತರಕಾರಿ ಹಸಿ ತಲೆ ತಗೊಳ್ಳೋದು ನಾವು, ಅದರಿಂದ ಅದಕ್ಕೆ ಜೀವ ಇರುತ್ತೆ. ಆ ಪಾಪ ಹೋಗ್ಲಿಕ್ಕೆ ವೈಷ್ಣವ ಮಾಡ್ತಾರೆ. ಇವತ್ತು ಇಲ್ಲದವ್ರು ಏನಾಗ್ತಿತ್ತು, ಅದು ಜೀವ ಇಲ್ದವ್ರು ಆಗ್ತಿದ್ರೆ ನಮಗೇನು ಉಪಯೋಗ ಆಗ್ತಿದ್ದಿಲ್ಲ. ಜೀವ ಇದೆ, ಅದಕ್ಕೆ ಜೀವೋ ಜೀವಸ್ಯ ಜೀವನ ಭಾಗವತ ಹೇಳ್ತೇವೆ. ಜೀವೋ ಜೀವಸ್ಯ ಜೀವನ. ಎಲ್ಲರೂ ಏನೋ ತಿನ್ನೋದಿಲ್ಲ, ಪ್ರತಿಯೊಬ್ಬರು ಕೂಡ ಸಜೀವ ಪದಾರ್ಥನೇ ತಿನ್ನೋದು. ಆದ್ರೆ ಅಲ್ಲಿ ಪೂರ್ತಿ ತಿಂದಿರಕ್ಕೆ ಆಗೋದಿಲ್ಲ. ಆದ್ರಿಂದ ಅದೇನ್ ಮಾಡ್ಬೇಕು, ಆದಷ್ಟು ಕೂಡ ಪ್ರಾಣಿಗಳಲ್ಲಿ ಕಂಡಾಗ ಜೀವ ಕಾಣಿಸೋದಿಲ್ಲ, ಇದೇ ಕಾಣಿಸೋದಿಲ್ಲ ಅಂತ ತಿನ್ಬೇಕು. ಅದಕ್ಕೂ ಪ್ರಾಯಶ್ಚಿತ್ತ ಮಾಡಬೇಕು. ನಿಷಿದ್ಧ ಪದಾರ್ಥ ತಿನ್ನಬಾರ್ದು. ಇವೆಲ್ಲ ಅರ್ಥ ಮಾಡೋದು. ಜೀವ ಯಾರು ಅಂತ ಗೊತ್ತಾದ್ರೆ, ಸಜೀವ ಅಂತ ಗೊತ್ತಾದ್ರೆ ಇವೆಲ್ಲ ಪ್ರಶ್ನೆ ಬರುತ್ತೆ. ಇಲ್ಲವರೆ ಗೊತ್ತಾಗ್ತದೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಯಾರೀಗ ಜೀವ? ಜೀವ ಇದ್ದಾಗ ಅದು ಇದಾಗೋದಿಲ್ಲ, ಜೀವ ಹೋದಾಗ ಒಣಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ. ಏನು ಜೀವ ಅಂದ್ರೆ ಏನು ಅಂತ ಕೇಳಿದ್ರೆ, ಜೀವ ಪರಮಾತ್ಮ. ಫಸ್ಟ್ ದೇವರಿದ್ರೆ, ವಾಯುದೇವರಿದ್ರೆ ಮಾತ್ರ ಜೀವ ಇರ್ತದೆ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಲಾಸ್ಟ್ ಬೀಗ ಹಾಕಿ ಹೊರಬನ್ನಿ ಅಂತ ಕರೀತಾರಲ್ಲ, ಹಾಗೆ ಇವ್ರು ಹೊರಟೋದ್ರೆ ಯಾರು ಇರ್ಲಕ್ಕಾಗೋದಿಲ್ಲ. ಅಲ್ಲಿ ಜೀವ ಅಂದ್ರೆ ಅನಿರುದ್ಧಸ್ಯ ಆಖ್ಯ. ಜೀವ ಅಂದ್ರೆ ಬರೀ ಜೀವ ಅಲ್ಲ, ಅನಿರುದ್ಧ ರೂಪಿಯ ಪರಮಾತ್ಮ ಇರ್ತಾನೆ, ಅದಕ್ಕೆ ಜೀವ ಅಂತ ಹೆಸರಿದೆ ಅಂತ ಹೇಳ್ತಾರೆ. ಸ್ವತೋ ಅನ್ಯೋಸ್ತಿ ಪರೋ ದೇಹ ಇತಿ ಜ್ಞಾಯೇತ ಮೇ ತಥಂ. ನಾನು ಬೇರೆ, ದೇಹ ಬೇರೆ ಅಂತ ಗೊತ್ತಾಗ್ಬೇಕು. ಅಲ್ಲಿ ವೃಕ್ಷ ಬೇರೆ, ಅಲ್ಲಿ ಜೀವ ಇರೋ ವೃಕ್ಷ ಬೇರೆ, ಜೀವ ಇಲ್ಲರೋ ವೃಕ್ಷ ಬೇರೆ ಅಂತ ಹೇಳಿದ್ರೆ ವೃಕ್ಷಕ್ಕೂ ಜೀವಕ್ಕೂ ವ್ಯತ್ಯಾಸ ಇದೆ ಅಂತ ಆಯ್ತಲ್ಲ. ವೇದ ಜ್ಞಾನ ಬಂತು. ಇತಿ ಪೃಷ್ಟ ಪುನಃ ಪ್ರಾಹ ವೃಕ್ಷ ದೃಷ್ಟಾಂತತಃ ಪಿತಾ. ಅಂದೆ ಮಗನಿಗೆ ಹೇಳ್ತಾ ಇದ್ದಾನೆ, ಅಭಿಮಾನೋ ಅಸ್ವತಂತ್ರತ್ವಾತ್ ಭೇದೇನ ಜ್ಞಾಯತೆ ತರೌ. ಅಭಿಮಾನಿನೋ ಅಸ್ವತಂತ್ರತ್ವಾತ್ ಭೇದೇನ ಜ್ಞಾಯತೆ ತರೌ. ಹರಿಹಿ ಕಿಮು ಮನುಷ್ಯೇಶು. ಎಲ್ಲಾಯ್ತು? ಶೋಷ ಇದೆಯಾ? ಶೋಷೋ ಯಶ್ಚ ಅಸ್ವತಂತ್ರತಃ. ಏನಿದೆ ಹೊರಗಡೆ? ಸಸ್ಯ ಅಲ್ಲ, ಸಹಿ ಅಸ್ಯ ಅಸ್ವಾತಂತ್ರತಃ. ಸಹಿ ಅಸ್ಯ ಅಸ್ವತಂತ್ರತಃ. ಪರಮಾತ್ಮ ಜೀವನಿಗೆ, ಮನುಷ್ಯರಿಗೆ ಶೋಷ ಇದೆ, ಪರಮಾತ್ಮನಿಗೇನಿಲ್ಲ, ಶೋಷ ಇಲ್ಲ. ಯಾಕೆ? ಜೀವ ಡಿಪೆಂಡೆನ್ಸ್ ಇದ್ದಿದ್ರೆ ಶೋಷ ಇದೆ, ದೇವರಿಗೆ ಅದಿಲ್ಲ. ಅಂತ ದೇವರನ್ನು ತಿಳಿಬೇಕು, ನಮ್ಮಿಂದ ಭಿನ್ನ ಅಂತ ತಿಳಿಬೇಕು. ಇಲ್ದರೆ ಏನಾಗುತ್ತೆ, ಅಥ ಪ್ರಕಾರ ದೊಡ್ಡ ದೋಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಆ ರೀತಿ ತಿಳಿದ ಪ್ರತಿ ಮಾತಿನಲ್ಲಿ ಕೊನೆಗೆ ಏನಂತ ಉಪಯೋಗಿಸ್ತಾರೆ? ಸಾತ್ಮ ತತ್ವಮಸಿ ಶ್ವೇತ. 9 ಪಲ್ಲವಿ. ದಾಸಾಹಿತ್ಯ ಪಲ್ಲವಿಗೆ ಒಂದು ಕಾರಣ, ಪ್ರೀಣಯಮ ವಾಸ್ತವಮೂ ಇದೇ ಕಾರಣ. ಪಲ್ಲವಿ ರೀತಿ ನೀನು ದೇವರಲ್ಲ, ನೀನು ದೇವರಲ್ಲ, ಫಲವಿದು ಬಾಳುವುದಕ್ಕೆ, ಫಲವಿದು ಬಾಳುವುದಕ್ಕೆ ಹೇಳಿದಾಗೆ ಪಲ್ಲವಿ ಮಾಡಿ ಹೇಳ್ತಾ ಹೋಗ್ತಾರೆ. ಅದಿಟ್ಕೊಂಡೇನೆ ಆವೃತ್ತಿ ಅಸಕೃತ ಉಪದೇಶ ಅಥವಾ ಬ್ರಹ್ಮಸೂತ್ರಕ್ಕೆ ಇದನ್ನೇ ವಿಷಯವಾಕ್ಯ. ನವಕೃತ ಉಪದೇಶ 9 ಸತ್ಯ ಹೇಳಿದ್ರಿಂದ ಏನಾಯ್ತು, ಅಲ್ಲಿಗೆ ನವವಿಧ ಭಕ್ತಿ ಬರಬೇಕು. 9 ಸತ್ಯ ಯಾತಕ್ಕೆ ಹೇಳಬೇಕು? ಭಕ್ತಿ ಬರಬೇಕು. ಭಕ್ತಿ ಎಷ್ಟು ವಿಧ? 9 ವಿಧ. ಅದಕ್ಕೋಸ್ಕರ 9 ಸತ್ಯ ಹೇಳೋದು ಅಂದ್ರೆ 9 ವಿಧವಾದ ಭಕ್ತಿ ಬರೋ ರೀತಿ ಹೇಳಬೇಕು. 9 ಸತ್ಯ ಲೆಕ್ಕ ಆಗ್ಲಿಲ್ಲ ಆಗ. 9 ಗಟ್ಟಿಯಾಗೂ ಹೇಳ್ತಾನೆ ಇರ್ಬೇಕು. ಆವೃತ್ತಿ ಅಸಕೃತ ಉಪದೇಶ, ಹೇಳೋವರೆಗೂ ಹೇಳ್ತಾನೆ ಇರಬೇಕು.
ನಗ್ರೋಧ ಫಲವತಾ ಹರೇತಿ ಭಗವೈತಿ ಭಿಂದೀತಿ ಭಿನ್ನಂ ಭಗವೈತಿ ಕಿಮತ್ರ ಪಶ್ಯಸೀತಿ ಗೊತ್ತಾಯ್ತಾ ಅನ್ವಯಿತಿ ಇವೇ ಮಾಧಾನಾಹ ಭಗವೈತಿ ತ್ಯಾಸಾಮಂಗೈಕೇಕಾಂ ಭಿಂದೀತಿ ಭಿನ್ನ ಭಗವೈತಿ ಸಮತ್ರ ಪಶ್ಯಸೀತಿ ನಕಿಂಚನ ಭಗವೈತಿ. ಹೋದ್ರು ನಗ್ರೋಧದ ಹಣ್ಣು ತಗೊಂಡ್ ಬಾ ಅಂತ ಹೇಳಿ, ಅಶ್ವತ್ಥದ ಹಣ್ಣು ಏನ್ ಮಾಡ್ಬೇಕು ಒಡಿ ಅಂತ ಹೇಳಿ ಹಣ್ಣು ಒಡೆದ್ರು. ಏನ್ ಕಾಣುತ್ತೆ ಅಂದ್ರು, ಬೀಜಗಳಿವೆ ಅಂದ್ರು. ಹೇಗಿವೆ? ಹಣ್ಣಿವೆ ತುಂಬಾ ಚಿಕ್ಕದಾಗಿವೆ ಅಂದ್ರು. ಒಂದ್ ತಗೋ ಅಂತ ಹೇಳಿದ್ರು. ಮತ್ತೆ ಒಡಿ ಅಂತ ಹೇಳಿದ್ರು. ಹೊಡೆದ್ರು. ಏನ್ ಕಾಣುತ್ತೆ? ಏನು ಕಾಣೋದಿಲ್ಲ. ಹೌದಲ್ಲ, ಏನು ಕಾಣೋದಿಲ್ಲ ಅಂತ ಹೇಳಿದೆಯಲ್ಲ, ಅಲ್ಲೇ ಇರೋದು ಗೊತ್ತಾಯ್ತು. ಏನು ಕಾಣ್ತಾ ಇಲ್ಲ ಅಂದ್ರೆ ಸೂಕ್ಷ್ಮ ಅಂತ, ಅಣುವಿಗಿಂತ ಭಾರಿ ಸೂಕ್ಷ್ಮ. ಅಲ್ಲಿದ್ದಾನೆ ದೇವರು. ಮೊದ್ಲು ನೀನು ಹಾಗಿದ್ದು ಇಲ್ಲ ಅಂತ ಹೇಳಾಗಿಲ್ಲ. ಯಾಕೆ? ವೃಕ್ಷ ಬಂದಿದೆ ಅಂದ್ಮೇಲೆ ಇರಲೇಬೇಕಲ್ಲ ಅಲ್ಲಿ, ವೃಕ್ಷ ಬಂದು ಇರಲೇಬೇಕಲ್ಲಿ, ಬಟ್ ಕಣ್ಣಿಗೆ ಕಾಣ್ತಾ ಇಲ್ಲ ಗೊತ್ತಾಯ್ತಾ. ಅಂದಮೇಲೆ ದೇವರಿದ್ದಾನೆ, ಮೂಲ ಇದೆ. ದೇವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲ ಅಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಭೌತಿಕ ರೂಪ ಇಲ್ಲ ಅಂತ ಆಯ್ತೆ ಹೊರತು ರೂಪನೇ ಇಲ್ಲ ಅಂತ ಆಗ್ಲಿಲ್ಲ. ಆಸಾಮ ಭಿಂದಿ ಇತಿ ಕಿಂಚನ ಇತಿ ಅವ್ರು ಹೇಳ್ತಾರೆ. ನೋಡು, ತಂ ಹೋಮಾಚ ಎಂ ವೈ ಸೌಮ್ಯ ಏತಂ ಮಣಿಮಾನಂ ನಾ ನಿಭಾಲಯಸೆ. ಎಲ್ಲಿ ಏನು ಕಾಣ್ತಾ ಇಲ್ಲ ನನಗೆ, ಅಲ್ಲೇ ಸೂಕ್ಷ್ಮ ಇರೋದು. ಏತಸ್ಯ ವೈ ಸೌಮ್ಯ ಯೇಷು ಅಣಿಮಾ ಅಣಿಮ್ನಃ ಏವಂ ಮಹಾ ನಗ್ರೋಧಶ್ಚಿಷ್ಟತಿ. ದೊಡ್ಡ ನಗ್ರೋಧ ಇದೆ, ಅಲ್ಲಿ ಇರೋದೆಷ್ಟದು ಚಿಕ್ಕಿದರಲ್ಲಿದೆ. ಅದರಿಂದ ಹೇಗೆ ಬಂತು? ಹಾಗೆ ಒಣಹು ಬೃಹತ್ ಕೃಷಸ್ಥೂಲ. ಈ ನಗ್ರೋಧ ಅಂದ್ರೆ ಅಶ್ವತ್ಥ ವೃಕ್ಷ, ಊರ್ಧ್ವಮೂಲ ಮದಶಾಖಂ, ದೊಡ್ಡ ವೃಕ್ಷ. ಅಲ್ಲಿ ಬಂದಿರೋದು ಯಾವುದರಿಂದ? ಅತಿ ಸೂಕ್ಷ್ಮವಾದ ವಸ್ತುವಿದೆ. ಆ ಸೂಕ್ಷ್ಮನೇ ಬರಬಾರ್ದು. ಅದಕ್ಕೆ ಏನಂತ ಕರೆದು ಅಣು ಬೃಹತ್ ಕೃಷಸ್ಥೂಲ. ವಿಷ್ಣು ಸಹಸ್ರನಾಮದಲ್ಲಿ ಅಷ್ಟು ಸೂಕ್ಷ್ಮ ಬರಬಾರ್ದು. ಅತಿ ಸೂಕ್ಷ್ಮ ಇದ್ರೂ ಕಣ್ಣಿಗೆ ಕಾಣೋದಿಲ್ಲ, ಅತಿ ಸ್ಥೂಲ ಇದ್ರೂ ಕಣ್ಣಿಗೆ ಕಾಣೋದಿಲ್ಲ. ಕಾಣೋದಲ್ಲ ಮಧ್ಯಮ ಆಕೃತಿ ಮಾತ್ರ. ಮಧ್ಯಮ ಆಕೃತಿ ಇರೋದ್ರೆ ಅನಿತ್ಯ ಪದಾರ್ಥ. ನಿತ್ಯ ಪದಾರ್ಥ ನೋಡ್ಬೇಕಾದ್ರೆ ನಮಗೇನ್ ಬೇಕು? ಈಗ ಶಾಸ್ತ್ರನೇ ಬೇಕೇ ಹೊರತು ಇದು ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಜ್ಞಾಯತೆ ಚ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜಾತೆ ಪರೋ ಹರಿಃ ತತ್ರಸ್ಥ ಇತಿ ಪೃಷ್ಠಸ್ಥಂ ಆಹ ಉದ್ದಾಲಕಃ ಸುತಂ ವಟಬೀಜೇ ಯಥಾ ಸೂಕ್ಷ್ಮೇ ಮಹಾನ್ಯಗ್ರೋಧ ಭಾವಯುಕ್ ನ ದೃಶ್ಯತೆ ಅಭಿಮಾನಿ ಸಹ ಏವಂ ಜೀವಗತೋ ಹರಿ. ಆ ಸೂಕ್ಷ್ಮದಲ್ಲಿ 3 ವ್ಯಕ್ತಿಗಳಿವೆ. ಅಲ್ಲಿ ಜೀವ ಇದ್ದಾನೆ, ಪ್ರಾಣದೇವರಿದ್ದಾರೆ, ನಾರಾಯಣ ಇದ್ದಾರೆ. 3 ಇದ್ರು ಒಂದು ಕಾಣೋದಿಲ್ಲ. ಜೀವನೇ ಕಾಣೋದಿಲ್ಲ, ಉಳಿದು ಕಾಣಿಸ್ತಾರೆ. ಅವರಿಗಿಂತ ಸೂಕ್ಷ್ಮ. ಅದನ್ನು ಕಾಣೋದಿಲ್ಲ. ಆದ್ರಿಂದ ಸೂಕ್ಷ್ಮ ವಿಚಾರವನ್ನ ನಾವು ಕಣ್ಣಿಂದ ನೋಡಿ ತಿಳ್ಕೊಳ್ಳಕ್ ಹೋಗಬಾರ್ದು. ದೇವರು ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ. ಶಾಸ್ತ್ರದಿಂದನೇ ತಿಳಿಯಬೇಕು. ಯುಕ್ತಿ ಬೇಕಾ ನಿಮ್ಗೆ? ಯುಕ್ತಿ ಇದೆ, ಯುಕ್ತಿ ಇದೆ. ಅವ ಒಂದು ಪ್ರಶ್ನೆ ಹಾಕಿದ, ಕಾಳೆ ಇಲ್ಲ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳಿದ್ರು, ತಗೋ ಇಲ್ಲಿ ಉಪ್ಪು ತಗೊಂಡು ಸ್ವಲ್ಪ ಅಂತ ಹೇಳಿದ್ರು. ಲವಣಮೇತ ದುದಕೆ ವಿಧಾಯ ಅಥ ಮಾ ಪ್ರಾತುರ್ಭಾಸೀದ. ಒಂದು ಲೋಟ ತಗೊಂಡ್ ಬಾ, ನೀರ್ ಹಾಕು, ಅದು ಉಪ್ಪು ಹಾಕು, ಇಲ್ಲಿ ಇಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ. ಬೆಳಿಗ್ಗೆ ಬಾ ಒಂದು ನೋಡ್ತಾನೆ, ಏನಾಯ್ತು? ಉಪ್ಪು ಕಾಣಿಸ್ತಾ ಇದೆ. ಉಪ್ಪು ಎಲ್ಲಿ ಹೋಯ್ತು ಅಂತ ಕೇಳಿದ. ಕಾಣೋದಿಲ್ಲ ಅಂತ ಹೇಳಿದ. ಸ್ವಲ್ಪ ಆಚರಣೆ ಮಾಡಿ ನೋಡು ಅಂತ ಹೇಳಿದ. ಆಚರಣೆ ಮಾಡಿದ ತಕ್ಷಣ ಕಥಾಭೀತಿ ಹೇಗಿದೆ? ಉಪ್ಪಿದೆ ಅದು. ಆಯ್ತಾ? ಉಪ್ಪು ಕಣ್ಣಿಗೆ ಕಾಣೋದಲ್ಲಿ ಏನಾಗಿದೆ? ಅದು ಇದೆ. ಅದು ನನಗೆ ಗೊತ್ತಾಯ್ತೋ ಇಲ್ವೋ? ಅಂದ್ರೆ ಇರೋದು ಕಣ್ಣಿಗೆ ಕಾಣಬೇಕು ಅಂತ ಅಲ್ಲ, ಇರೋದು ಕಾಣಬೇಕು ಅಂತಲ್ಲ. ಫಸ್ಟ್ ಹೇಳಿದ್ರು ಕಣ್ಣಿಗೆ ಕಾಣಬೇಕು ಅಂತಲ್ಲ. ಯಾವ ಇಂದ್ರಿಯ ಕಂಡ್ರು ಕೂಡ ಪ್ರತ್ಯಕ್ಷ ಇದೆ. ಲವಣ ಹೊತ್ತಾನೋ ಬಿಡ್ಬಿಡು, ಮೇಲಿಂದ ಲವಣ ಇದೆಯಲ್ಲೋ ಮೇಲಿಂದ ತೆಗಿ, ಮಧ್ಯದಿಂದ ತಗೋ, ಅಲ್ಲಿ ಹೇಗೆ ಅದು ಲವಣನೇ. ಕೊನೆ ತಗೋ, ಅಂತಾದ ಆಚಾವ ಕೊನೆ ತಗೋ, ಅದು ಲವಣನೇ. ದೇವ್ರು ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ದೇವರಿದ್ದಾನೆ. ಎಲ್ಲೂ ಕಾಣೋದಿಲ್ಲ. ಆಶ್ಚರ್ಯ. ಕಾಣೋದು ಯಾವ್ದಕ್ ಕಾಣ್ತಾನೆ? ಶಾಸ್ತ್ರಕ್ಕೆ ಮಾತ್ರ ಕಾಣ್ತಾನೆ ಹೊರತು ಬೇರೆದಕ್ಕೆ ಕಾಣೋದಿಲ್ಲ. ಶಾಸ್ತ್ರ ಎಲ್ಲಿದ್ದಾನೆ ದೇವರು ಅಂದ್ರೆ ಥ್ರೋಟ್ ಇದ್ದಾನೆ. ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರಗೆ, ಎಲ್ಲ ಕಡೆ ದೇವರಿದ್ದ. ಅರ್ಥ ಮಾಡ್ಕೋಬೇಕು. ಅದು ಆಗಮ ಬೇಕಾದ್ರೆ. ಆ ದೃಷ್ಟಿಯಲ್ಲಿ ರುಚಿ ನೋಡಿದಾಗ ಗೊತ್ತಾಯ್ತು. ಅದನ್ನೇ ದಾಸ ಹೇಳ್ಬೇಕಾದ್ರೆ ಪರಿಮಳದ ಸುಮನದೊಳಗೆ ಅದನ್ನು ಅರಣಿಯೊಳಗಿಪ್ಪಂತೆ. ದೊಡ್ಡ ಹೂವಿದೆ, ನಮ್ಗೆ ವಾಸನೆ ಕಾಣ್ತಾ ಇಲ್ಲ, ಕಣ್ಣಿಗೆ ಹೂ ಕಾಣಿಸುತ್ತಷ್ಟೇ. ವಾಸನೆಗೆ ಮೂಗಬೇಕು, ಮೂಗಿಲ್ಲ ಅಂದ್ರೆ ಕಾಣಿಸೋದೇ. ಸೊ 2 ಪ್ರತ್ಯಕ್ಷ ವಿಷಯನೇ. ವಾಸನೆನೂ ಪ್ರತ್ಯಕ್ಷ, ಇದು ಪ್ರತ್ಯಕ್ಷ. ಆದ್ರೆ ಇಂದ್ರಿಯಗಳು ಬೇರೆ ಬೇರೆ ಆಗ್ತದೆ. ಆದ್ರೆ ದೇವರು ಅದೇ ರೀತಿಯೇ ಜಗತ್ತು ಪ್ರತ್ಯಕ್ಷ, ಒಳಗಿರೋ ದೇವರು ಕಾಣಿಸೋದಿಲ್ಲ. ಪರಿಮಳದ ಸುಮನದೊಳಗೆ ಹೇಗಿದ್ದಾನೋ ಹಾಗಿದ್ದಾನೆ. ಅದನ್ನು ಅರಣ್ಯೊಳಗಿಪ್ಪಂತೆ. ಇದು ಇದೆ ನಿಮಗೆ. ಮ್ಯಾಚ್ ಅರ್ಥ ಆಗುತ್ತೆ, ಹುಡುಗ ಅಡಿಗಡಿ ಅರ್ಥ ಆಗೋದಿಲ್ಲ. ಮ್ಯಾಚ್ ಬೆಂಕಿ ಇದೆಯೋ ಇಲ್ವಾ? ಹೀಗಲ್ಲ ಮೇಲೆ ಬರೋದಿಲ್ಲ. ಮಥನ ಮಾಡಿದಾಗ ಗೊತ್ತಾಗಲ್ಲ.
ಅದಕ್ಕೆ ಶಾಸ್ತ್ರದಲ್ಲಿ ದೇವರಿದ್ದಾನೆ, ಮಥನ ಮಾಡಿದ್ರೆ ಗೊತ್ತಾಗ್ತಾನೆ, ಓದಿದ್ರೆ ಗೊತ್ತಾಗದೆ. ನೀವು ಕಸ್ತೂರಿ ಪದಾರ್ಥ ನುಗ್ತಾ ಹೋದ್ರೆ ರುಚಿ ಗೊತ್ತಾಗದೇ ಇಲ್ಲ. ಏನ್ ಮಾಡ್ಬೇಕು, ಅದನ್ನ ಅಗಿಬೇಕು, ಅವಾಗ ಕಾಣಿಸ್ತದೆ ಅಭಿವ್ಯಕ್ತಿಯಾಗಿ. ದೇವರನ್ನ ನೀವು ಓದ್ಲಕ್ಕೆ ಹೊರಟ ಗೊತ್ತಾಗತ್ತೆ ಹೊರತು ಬರೀ ಇದು ಗೊತ್ತಾಗೋದಿಲ್ಲ. 9 ದೃಷ್ಟಾಂತದಲ್ಲೂ ಕೂಡ ಒಂದರಿಂದ ಶುರು ಮಾಡ್ತಾರೆ. ನಾಸ್ತಿಕತೆಯಿಂದ ಹಿಡಿದು ಸರ್ವೋತ್ತಮತ್ವದವರೆಗೂ 9 ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಪ್ರಾಕ್ಟಿಕಲ್ ಯಾವ್ದು ಕೂಡ ಏನು ಲ್ಯಾಬ್ರೇಟರಿ ಹೋಗ್ಬೇಕಾಗಿಲ್ಲ. ಎಲ್ಲಿ ಮಾಡೋದಿದು ನಮ್ಮ ಎದುರಿಗೆ ಮಾಡೋದು, ಮಕ್ಕಳನ್ನ ಕೂರ್ಸ್ಕೊಂಡು ಮಾಡೋದು. ಹೇಗೆ ಹೇಳಬೇಕು, ಮಕ್ಕಳು ನಾಸ್ತಿಕರು ದೇವರಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಅನ್ನೋದನ್ನ ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ಹೇಳಕ್ ಬರೋದಿಲ್ಲ ಪಂಡಿತರಾಗಿ ಅಂತ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಇದನ್ನೇ ಓದಿಲ್ಲ. ಇವತ್ತು ಏನೇನು ಹೇಳ್ಬಾರ್ದು, ಅವ್ರೇನು ವಾದ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸಿಂಪಲ್ ಆಗಿ ಹೇಳ್ತಾರೆ, ಕಣ್ಣಿಗೆ ಕಾಣ ಹೇಳ್ತಾ ಹೋದಾಗೆ. ಇದು ತಿಳ್ಕೊಂಡು ದೊಡ್ಡ ಅರ್ಥ ಆಯ್ತದೆ. ಅದ್ರ ಉಪನಿಷತ್ತು ಎಷ್ಟು ಉಪಯೋಗ ಆಗುತ್ತೆ ನೋಡ್ಬೇಕಾದ್ರೆ. ಅದೆಲ್ಲ ಅಧ್ಯಯನ ಮಾಡಬೇಕು, ಅಪ್ಲೈ ಮಾಡ್ಬೇಕು. ಎಲ್ಲರೂ ಅಧ್ಯಯನ ಮಾಡಿ ಅಪ್ಲೈ ಮಾಡಿದ್ರೆ ಉಪಯೋಗ. ಮನೆ ಹಾಕಿ ಸ್ವಿಚ್ ಹಾಕ್ತಾ ಇಲ್ಲ, ಮನೆ ತುಂಬಾ ಲೈಟ್ ಇದೆ, ಸ್ವಿಚ್ ಹಾಕ್ತಾ ಇಲ್ಲ. ಆ ತರ ಸ್ವಿಚ್ ಹಾಕಿ ಕೆಲಸ ಭಾರಿ ಸುಲಭ ಮಾಡೋದು. ನಾಳೆ ದಿವಸ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ನವೋಚ ಮಹಂತೇನ ಪ್ರಿಯತಾ